ಲೋಕ ಚುನಾವಣೆ ಹೊಸ್ತಿಲಲ್ಲೇ ಸಿಎಂ ಡಿಸಿಎಂಗೆ ಬೆದರಿಕೆ ಪತ್ರ ಬಂದಿದೆ. ಸಿಎಂ ಮತ್ತು ಡಿಸಿಎಂಗೆ ಅಪರಿಚಿತರು ಈ ರೀತಿ ಬೆದರಿಕೆಯ ಪತ್ರ ಬರೆದಿದ್ದಾರೆ. ಅದು ಕೂಡ ಶಾಮನೂರು ಶಿವಶಂಕರಪ್ಪನವರ ಕಚೇರಿಗೆ ಈ ಪತ್ರ ಬಂದಿರೋದು. ಬೆದರಿಕೆ ಪತ್ರ ಇದು. ದಾವಣಗೆರೆಯ ಎಂಸಿಸಿ ಬ್ಲಾಕ್ನಲ್ಲಿರುವಂತಹ ಶಿವಶಂಕರಪ್ಪ ಕಚೇರಿಗೆ ಈ ಪತ್ರ ಬಂದು ತಲುಪಿದೆ. ಮಾರ್ಚ್ 18ನೇ ತಾರೀಕು ಶಿವಶಂಕರಪ್ಪ ಕಚೇರಿಗೆ ಈ ಲೆಟರ್ ಬಂದಿರೋದು. ಈ ಬಗ್ಗೆ ಶಾಸಕರ ಆಪ್ತ ಸಹಾಯಕ ರವಿಕುಮಾರ್ ಈಗಾಗಲೇ ದೂರು ಕೊಟ್ಟಿದ್ದಾರೆ. 18ನೇ ತಾರೀಕು ಬಂದಿರೋದು, ಹತ್ತತ್ರ 5 ದಿನ ಆಗಿದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಅವರನ್ನ ಮೆನ್ಷನ್ ಮಾಡಿ ಈ ರೀತಿ ಬೆದರಿಕೆ ಪತ್ರವೊಂದನ್ನು ಅಪರಿಚಿತರು ಶಾಮನೂರು ಶಿವಶಂಕರಪ್ಪನವರ ಕಚೇರಿಗೆ ತಲುಪಿಸಿದ್ದಾರೆ. ಯಾರು ಈ ಪತ್ರ ಬರೆದಿರೋದು ಇನ್ನೂ ಗೊತ್ತಾಗಿಲ್ಲ. ಅಪರಿಚಿತರು ಅನ್ನೋದಷ್ಟೇ ಸದ್ಯಕ್ಕೆ ಗೊತ್ತಾಗ್ತಾ ಇರೋ ಮಾಹಿತಿ. ಇದನ್ನ ಶಾಮನೂರು ಶಿವಶಂಕರಪ್ಪನವರ ಕಚೇರಿಗೆ ತಲುಪಿಸಲಾಗಿದೆ. ಮಾರ್ಚ್ 18ನೇ ತಾರೀಕು ವಿಚಾರ ಗಮನಕ್ಕೆ ಬರ್ತಿದ್ದ ಹಾಗೆ ಶಾಮನೂರು ಶಿವಶಂಕರಪ್ಪನವರ ಆಪ್ತ ಸಹಾಯಕ ಅದನ್ನು ಪೊಲೀಸರ ಗಮನಕ್ಕೆ ತಂದು ದೂರು ಕೂಡ ದಾಖಲಿಸಿದ್ದಾರೆ. ಬೆಂಗಳೂರಲ್ಲಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ನಂತರ ಇಮೇಲ್ ಮೂಲಕ ಮತ್ತೆ ಬೆದರಿಕೆ ಬಂದಿತ್ತು ಸಿಎಂ ಡಿಸಿಎಂ ಎಲ್ಲರ ಮೇಲ್ ಐಡಿಗಳಿಗೆ ಕೂಡ. ಅದಾಯಿತು. ಈಗ ನೋಡಿದರೆ ಬೆದರಿಕೆ ಪತ್ರ ಬಂದಿದೆ. ಏನಿದೆ ಈ ಬೆದರಿಕೆ ಪತ್ರದಲ್ಲಿ, ಯಾವ ಕಾರಣಕ್ಕೆ ಏನು ಬೆದರಿಕೆ ಹಾಕಿದ್ದಾರೆ ಅನ್ನೋದೇನಾದರೂ ಉಲ್ಲೇಖ ಆಗಿದೆಯಾ ಗೊತ್ತಾಗಬೇಕು. ಮಾರ್ಚ್ 19ರಂದು ಬಡಾವಣೆ ಪೊಲೀಸ್ ಠಾಣೆಗೆ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಿಸ್ತಾರೆ ಆಪ್ತ ಸಹಾಯಕ ರವಿಕುಮಾರ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾದೇವ್. ಈಗ ಈ ಪತ್ರದಲ್ಲಿ ಏನಿದೆ, ಏನು ಬೆದರಿಕೆ ಹಾಕಿದ್ದಾರೆ, ದೂರಿನಲ್ಲಿ ಏನಾದರೂ ಉಲ್ಲೇಖಿಸಿದ್ದಾರೆ, ಏನು ಗೊತ್ತಾಗ್ತಾ ಇದೆ ಬೆದರಿಕೆ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ? ವಿಜಯ್, ಮಾರ್ಚ್ 19ಕ್ಕೆ ಶಾಮನೂರು ಶಿವಶಂಕರಪ್ಪ ಮನೆಗೆ ಒಂದು ಲೆಟರ್ ಬಂದಿರುತ್ತೆ. ಎಲ್ಲ ಇದೆ ಅಂದ್ರೆ ಡೈಲಿ ರೂಟೀನ್ ಆಗಿ ಕೆಲವೊಂದಿಷ್ಟು ಪತ್ರಗಳು ಬರ್ತಾ ಇರುತ್ತೆ. ಪತ್ರಗಳನ್ನ ತಲುಪಿಸುವಂತ ಕೆಲಸವನ್ನ ಅವ್ರ ಆಪ್ತ ಸಹಾಯಕ ಮಾಡ್ತಾ ಇರ್ತಾರೆ. ಇಂಥ ಒಂದು ಸಮಯದಲ್ಲಿ ಯಾವುದೇ ಫ್ರಾಮ್ ಅಡ್ರೆಸ್ ಇಲ್ಲದೆ ಇರುವಂತದ್ದು ಒಂದು ಲೆಟರ್ ಇರುತ್ತೆ. ಅದನ್ನು ಕೂಡ ಓಪನ್ ಮಾಡಿ ನೋಡುವಂತ ಕೆಲಸವನ್ನು ಮಾಡ್ತಾರೆ. ಈ ಒಂದು ಸಮಯದಲ್ಲಿ ಅದರಲ್ಲಿ ಸಿಎಂ ಮತ್ತು ಡಿಸಿಎಂಗೆ ಬೆದರಿಕೆಯನ್ನ ಹಾಕಿ ಭಾರಿ ಅವಾಚ್ಯ ಶಬ್ದಗಳಿಂದ ಬೈದು ಅವರನ್ನ ನಿಂದಿಸಿ ಅದನ್ನ ಪತ್ರವನ್ನ ಕಳಿಸಿರ್ತಾರೆ. ಅದರಲ್ಲಿ ಯಾವುದೇ ಹ್ಯಾಂಡ್ ರೈಟಿಂಗ್ ಇಂದ ಬರೆದಿರೋದಾಗಿರೋದಿಲ್ಲ. ಅಲ್ಲಿ ಟೈಪ್ ಅನ್ನ ಮಾಡಿ ಅದಕ್ಕೆ 2 ಸಹಿಯನ್ನ ಮಾಡಿರ್ತಾರೆ. ಒಂದು ಕನ್ನಡದಲ್ಲಿ ಮಾಡಿರ್ತಾರೆ, ಒಂದು ಇಂಗ್ಲಿಷ್ ಅಲ್ಲೂ ಕೂಡ ಸಹಿಯನ್ನ ಮಾಡಿರ್ತಾರೆ. 2 ವ್ಯಕ್ತಿಗಳು ಮಾಡಿ ಆ ಲೆಟರ್ ಅನ್ನ ಕಳಿಸಿರ್ತಾರೆ. ನಾವು ಸುಮ್ಮನೆ ಬಿಡೋದಿಲ್ಲ ಸಿಎಂ ಮತ್ತು ಡಿಸಿಎಂ ಅವ್ರನ್ನ ಅಂತ ಹೇಳಿ ಈ ಅದರಲ್ಲಿ ಉಲ್ಲೇಖವನ್ನ ಮಾಡಿರ್ತಾರೆ. ಇದರಿಂದ ಗಾಬರಿಯಾಗಿ ಶಾಮನೂರು ಶಿವಶಂಕರಪ್ಪ ಅವರು ತಕ್ಷಣ ಏನ್ ಮಾಡ್ತಾರೆ, ಏನು ದಾವಣಗೆರೆ ಎಸ್ ಆದಂತ ಉಮಾ ಪ್ರಶಾಂತ್ ಅವರಿಗೆ ಕರೆಯನ್ನ ಮಾಡಿ ತಮಗೆ ಬಂದಿರುವಂತ ಬೆದರಿಕೆ ಪತ್ರವನ್ನ ಈ ರೀತಿಯಾಗಿ ಹೇಳ್ತಾರೆ, ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳ್ತಾರೆ. ತಕ್ಷಣ ನೀವೊಂದು ಕಂಪ್ಲೇಂಟ್ ಅನ್ನ ಕೊಡಿ, ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಾಗ ಅವ್ರ ಆಪ್ತ ಸಹಾಯಕ ರವಿಕುಮಾರ್ ಅವರು ಕೂಡ ಈಗ ದಾವಣಗೆರೆ ಬಡಾವಣೆ ಸ್ಟೇಷನ್ ಅಲ್ಲಿ ಒಂದು ದೂರನ್ನ ಕೂಡ ದಾಖಲಿಸಿದ್ದಾರೆ. ಈ ಲೆಟರ್ ಎಲ್ಲಿಂದ ಬಂದಿದೆ ಮತ್ತೆ ಯಾವ ಕಾರಣಕ್ಕೆ ಈ ರೀತಿಯಾಗಿ ಬೆದರಿಕೆಯನ್ನು ಹಾಕಿ ಪತ್ರವನ್ನು ಬರೆದಿದ್ದಾರೆ ಅನ್ನೋದು ಕೂಡ ಇದುವರೆಗೂ ಯಾವುದೇ ಕಾರಣ ಗೊತ್ತಾಗಿಲ್ಲ. ಇದು ಕಾರಣ ನಿಗೂಢಾಗೆ ಉಳಿದಿದೆ. ಕೆಲವೊಂದಿಷ್ಟು ಉದ್ದೇಶಗಳನ್ನ ಇಟ್ಕೊಂಡು ಏನಾದ್ರು ಬರೆದ್ರ ಅಥವಾ ಅವ್ರಿಗೆ ಏನಾದ್ರು ಸಿಎಂ ಮತ್ತು ಡಿಸಿಎಂ ಅವರಿಂದ ಅನ್ಯಾಯ ಆಗಿತ್ತ, ಯಾವ ಕಾರಣಕ್ಕೆ ಬರೆದ್ರು, ಎಲ್ಲ ಆಂಗಲ್ಗಳಲ್ಲೂ ಕೂಡ ತನಿಖೆಯನ್ನು ಮಾಡಲಾಗ್ತಾ ಇದೆ. ಮತ್ತು ಎಲ್ಲಿಂದ ಈ ಲೆಟರ್ ಪೋಸ್ಟ್ ಆಗಿದೆ, ಅದ್ರ ಹ್ಯಾಂಡ್ ರೈಟಿಂಗ್ ಯಾರ್ದು ಮತ್ತು ಎಲ್ಲಿ ಟೈಪ್ ಅನ್ನ ಮಾಡಿಸಲಾಗಿದೆ, ಇದ್ರ ಬಗ್ಗೆ ಏನಾದ್ರು ಗೊತ್ತಾಗುತ್ತಾ ಅಂತ ಹೇಳಿ ಈಗ ದಾವಣಗೆರೆ ಪೊಲೀಸರು ಈಗ ಅದನ್ನ ಪತ್ತೆ ಮಾಡುವಂತ ಕೆಲಸ ಮಾಡ್ತಾರೆ. ಆದ್ರೆ ಇದುವರೆಗೂ ಕೂಡ ಯಾವ ಕಾರಣಕ್ಕೆ ಈ ಬೆದರಿಕೆ ಪತ್ರವನ್ನ ಬರೆದ್ರು ಅಂತ ಹೇಳಿ ಇದುವರೆಗೂ ಗೊತ್ತಾಗಿಲ್ಲ. ವಿಜಯ್, ಓಕೆ, ಥ್ಯಾಂಕ್ ಯು ಮಹಾದೇವ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.